ನಮಸ್ಕಾರ ವೀಕ್ಷಕರೇ, ಅಮರ್ ಎನ್ ಕಾಂಬ್ಳೆ ಅವರ ಸಾರಥ್ಯದಲ್ಲಿ ಅಮರವಾಹಿನಿ ಕನ್ನಡ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ 20ನೇ ವರ್ಷದ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ಗಾಣದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ರಿಜಿಸ್ಟರ್ ಜಮಖಂಡಿ ಸಹಯೋಗದಲ್ಲಿ ಗಾಣದೇವಿ ದೇವಸ್ಥಾನ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಶ್ರಾವಣ ಮಾಸದ 3ನೇ ಶುಕ್ರವಾರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಜರುಗಿತು. ಜಾತ್ರಾ ಮಹೋತ್ಸವದಲ್ಲಿ ಮುಂಜಾನೆ ದೇವಿಗೆ ಪಂಚಾಮೃತ ಅಭಿಷೇಕ, ಕುಂಕುಮ ಅರ್ಚನೆ, ನಂತರ ಅಲಂಕಾರ, ದೇವಿಗೆ ಮಹಾಮಂಗಳಾರತಿ ಹಾಗೂ ವಿವಿಧ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ನಂತರ ವಿವಿಧ ವಾದ್ಯ ಮೇಳಗಳೊಂದಿಗೆ ನಗರದಲ್ಲಿ ಕುಂಭಮೇಳದೊಂದಿಗೆ ದೇವಿಯ ಭಾವಚಿತ್ರ ಮೆರವಣಿಗೆಗೆ ನಂತರ ಬಂದಂತ ಭಕ್ತಾದಿಗಳಿಗೆ ಮಹಾಪ್ರಸಾದವನ್ನು ಹಮ್ಮಿಕೊಳ್ಳಲಾಗಿತ್ತು. ಸರಿಸುಮಾರು 120 ಕೆಜಿ ಕಡಲೆಬೇಳೆ ಹೋಳಿಗೆ ಊಟದ ವ್ಯವಸ್ಥೆ 3,000ಕ್ಕೂ ಹೆಚ್ಚಿನ ಭಕ್ತಾದಿಗಳಿಗೆ ಕಲ್ಪಿಸಲಾಯಿತು. ಗಾಣದೇವಿ ದೇವಸ್ಥಾನ ಚೌಡಯ್ಯ ನಗರದ ಜಾತ್ರಾ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಅಧ್ಯಕ್ಷರು ಮಲ್ಲಪ್ಪ ಎಚ್ ಉಳ್ಳಾಗಡ್ಡಿ, ಗಾಣದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ಜಮಖಂಡಿ, ಇರ್ಗೊಂಡ ಪಾಟೀಲ್, ಹಣಮಂತ ಬೆಳ್ಳೂರ್, ಅಪ್ಪಸಿ ಸಿಂಧೆ, ಸುರೇಶ್ ಸೊನ್ನದ, ಮಂಜುನಾಥ್ ಭುವಿ, ಮಹೇಶ್ ಗಾಯಕ್ವಾಡ್, ಶಿವಪ್ಪ ಉಳ್ಳಾಗಡ್ಡಿ, ಸದಾಶಿವ ಭೂವಿ, ಸುನೀಲ್ ಕಡೆಮನಿ, ಶಂಕರ್ ಕಾಳೆ, ಕಲ್ಮೇಶ್ ಜಿನಗುಂಡಿ ಹಾಗೂ ಗಾಣದೇವಿ ದೇವಸ್ಥಾನ ಜಾತ್ರಾ ಕಮಿಟಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಖಜಾಂಚಿ ಹಾಗೂ ಯುವಕರು, ಹಿರಿಯರು, ಮಹಿಳೆಯರು ಜಾತ್ರಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವರದಿ ಅಮರ್ ಎನ್ ಕಾಂಬ್ಳೆ, ಅಮರವಾಹಿನಿ ಕನ್ನಡ ನ್ಯೂಸ್, ಜಮಖಂಡಿ. ಯಾವ